22 ಸದಸ್ಯರು 22 ಸದಸ್ಯರದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಹೋದ ಬಾರಿ ಸಹ ನಾವು ಸಲ್ಲಿಸಿದ್ವಿ. ಹೋದ ಬಾರಿ ಸಹ ನಾವು ಸುಮಾರು 20 ಸದಸ್ಯರನ್ನು ಆಯ್ಕೆ ಆಗಿದ್ವಿ. ಈ ಬಾರಿ ಸಹ ನಾವು 22 ಸದಸ್ಯರು ಆಯ್ಕೆ ಆಗ್ತೀವಂತ ನಂಬಿಕೆ ಇದೆ. ಇವಾಗ ಬೇಕಾದಷ್ಟು ನಾವು ಕೆಲಸ ಕಾರ್ಯವನ್ನು ಮಾಡಿದ್ದೀವಿ. ಇವಾಗ ಬೇರೆ ನಾವು ನಿಮ್ಮ ಮುಂದೆ ಹೇಳೋದು ಮಾತೇನಿಲ್ಲ. ಬೇಕಿದ್ರೆ ಇಡೀ ಪಂಚಾಯತಿ ಜನರು ಬೇಕಿದ್ರೆ ಎಲ್ಲರೂ ನೋಡ್ಬೋದು, ನೀವು ಕೇಳಿಸ್ಕೊಳ್ಬೋದು. ಸುಮಾರು ಕಡೆ ಎಲ್ಲ ಇಡೀ ಹುಲ್ಮಲ ಗ್ರಾಮ ಪಂಚಾಯತಿ ಟೋಟಲ್ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ. ಸುಮಾರು 2015ರಲ್ಲಿ ಹಿಂದಿರೋದು ಕೆಲಸ 2015 ಹಿಂದೆ ಏನಿತ್ತು, ಈಗೇನಾಗಿದೆ. ಇವಾಗ ನಾವು ಎಲ್ಲ ಪೈಪ್ಲೈನ್ ವ್ಯವಸ್ಥೆ, ಕುಡಿಯೋ ನೀರು ಪೈಪ್ಲೈನ್ ವ್ಯವಸ್ಥೆ, ಒಳಚರಂಡಿಗಳದ್ದು ವ್ಯವಸ್ಥೆ, ಮೋರಿಗಳದ್ದು ವ್ಯವಸ್ಥೆ, RO ಪ್ಲ್ಯಾಂಟ್ಗಳು, ಆಮೇಲೆ ಕೊಪ್ಪ ಗೇಟ್ದಾಗೆ ಮೊನ್ನೆ ಮಾಸ್ಕ್ ಲೈಟು ಸಹ ನಾವು ಪಂಚಾಯತಿ ಫಂಡ್ದಿಂದ ನಾವು ಅಲ್ಲೂ ಸಹ ಮಾಡಿದ್ದೀವಿ. ಇಡೀ ಮಾರ್ಗನಹಳ್ಳಿ, ಶಿಕಾರಿಪಳ್ಯ, ಹುಲ್ಮಂಗ್ಲ, ಒಳಚರಂಡಿಯನ್ನು ಎಲ್ಲ ಟೋಟ್ಲು ಇವಾಗ ಹೇಳ್ಬೋದು, ಎಲ್ಲರೂ ಹೇಳ್ಬೋದು ನಮ್ಮ ಫಂಡು ನಿಮ್ಮ ಫಂಡ್ ಅಂತ. ಆ ಥರ ಏನೂ ಇಲ್ಲ. ಎಲ್ಲ ಟೋಟಲ್ ನೀವೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ನೋಡ್ಬೋದು, ನೀವು ಕೇಳ್ಕೊಳ್ಬೋದು. ಆಕ್ಷನ್ ಪ್ಲಾನ್ ಮುಖಾಂತರನೇ ನಾವೆಲ್ಲ ಒಳಚರಂಡಿ ಕೆಲಸವನ್ನು ಕಾಂಕ್ರೀಟ್ ಕಾಮಗಾರಿ ಎಲ್ಲ ಮಾಡಿಸಿರೋದು. ಇವಾಗ ಹಂಗಾಗಿ ಮುಂದಕ್ಕೂ ನಮಗೆ ಜನರು ವಿಶ್ವಾಸ ಇದೆ, ಜನರು ನಮಗೆ ಗೆಲ್ಲಿಸ್ತಾರೆ. ನಾವು ಆಯ್ಕೆ ಆಗಿ ಪುನಃ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರನ್ನು ಇದು ಶೀಟ್ ಮೇಲೆ ಕುಂತ್ಕೊಳ್ತಾರೆ ಅಂತ ಹೇಳಿ ಒಂದು ಭರವಸೆಯನ್ನು ನಾನು ಕೊಡ್ತೀನಿ. ಕಾವೇರಿ ನೀರು ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ವಿ, ನಾವು ನೀರು ಬರುತ್ತೆ, ಕಾವೇರಿ ತರಿಸ್ತೀವಿ ಅಂತ. ನಮ್ಮ MP ಸುರೇಶ್ ಸಾಹೇಬ್ರ ನೇತೃತ್ವದಾಗೆ 2015ರಲ್ಲಿ ರುಬನ್ ಸ್ಕೀಮ್ದಿಂದ ನಮ್ಮ ಪಂಚಾಯತಿಗಳನ್ನು ಆಯ್ಕೆ ಮಾಡಿ, ರುಬನ್ ಸ್ಕೀಮ್ದಲ್ಲಿ ಆಯ್ಕೆ ಮಾಡಿದ್ದು ಕಾವೇರಿ ನೀರನ್ನು ತಂದಿದ್ದೀವಿ, ತರ್ತೀವಂತ ಏನು ಭರವಸೆ ಇಲ್ಲ. ಆಲ್ರೆಡಿ ಪೋಡ್ ಗ್ರಾಮದಲ್ಲಿ ನೀರು ಬರ್ತಾ ಇದೆ, ಕುಡಿತಾವ್ರೆ ಜನರು. ಇವಾಗ ಹುಲ್ಮಂಗ್ಲಾದಾಗೆ ಇಲ್ಲೂ ಪಕ್ಕದಾಗೆ ಟ್ಯಾಂಕ್ ಕೆಲಸ ನಡೀತಾ ಇದೆ. ಬಿಂಗಿಪುರದು ದರ್ಗಾ ದೇವಸ್ಥಾನದ ಮುಂದೆ ಅಲ್ಲೂ ಟ್ಯಾಂಕ್ ಕೆಲಸ ನಡೀತಾ ಇದೆ. ಕೊಪ್ಪದಾಗ ನಡೀತಾ ಇದೆ. ಈಗ ನಮ್ಮೂರದಲ್ಲಿ ಜಾಗದ ಕೊರತೆ ಇರೋದಕ್ಕೋಸ್ಕರ ನಮ್ಮೂರದಲ್ಲಿ ಸ್ವಲ್ಪ ನಿಧಾನ ಆಯಿತು ಕೆಲಸ. ಹಂಗಾಗಿ ನಮ್ಮ ಎಲ್ಲ ಸದಸ್ಯರು, ನಮ್ಮ ತಿಮ್ಮಾರೆಡ್ಡಿ ಅಣ್ಣರವರು ಎಲ್ಲರೂ ಹೋಗಿ ಎಲ್ಲ ಮನವಿ ಮಾಡಿ ಜಿಲ್ಲಾಧಿಕಾರಿಗಳಿಂದ ನಾವು ಒಂದು ಪತ್ರವನ್ನು ತಂದಿದ್ದೀವಿ. 12 ಗುಂಟೆಗೆ ಆ ಜಾಗವನ್ನು ಮಂಜೂರಾತಿ ಮಾಡಿದ್ದೀವಿ. ನಮ್ಮ ಮಾರ್ಗಂಡಹಳ್ಳಿ ಜಗಜೀವರಾಮನಗರ ಮೇಲ್ಗಡೆ ಹೈಸ್ಕೂಲ್ ಇದೆ, ಅಲ್ಲಿ ಸಹ ನಾವು ಪಕ್ಕದಲ್ಲಿ ಜಾಗ ಒಂದು 12 ಗುಂಟೆ ಜಾಗದಾಗೆ ಕಾವೇರಿ ನೀರು ಟ್ಯಾಂಕನ್ನು ಅಲ್ಲಿ ಶುರು ಮಾಡೋಕ್ಕೆ ಮೊನ್ನೆ ಸಾರಿ ರುಬನ್ ಸ್ಕೀಮ್ದಿಂದ ಎಲ್ಲ ಆಫೀಸರ್ಗಳೆಲ್ಲ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಅವರೆಲ್ಲ ಆದಷ್ಟು ಬೇಗ ಅದು ಇದು ಮಾಡಿಕೊಟ್ಟವ್ರೆ. ಆಮೇಲೆ ಸುಮಾರು ಜಗಜೀವರಾಮನಗರದಾಗೆ ನಾನು ಇರೋ ಟೈಮ್ದಾಗೆ 194C ನಾವೆಲ್ಲ ಹಾಕಿ ಸುಮಾರು 300 ಚಿಲ್ಲರೆ ಹಕ್ಕುಪತ್ರವನ್ನು ನಾವು ಕೊಟ್ಟಿದ್ದೀವಿ. ಇವಾಗ ನಮ್ಮ MP ಸಾಹೇಬರ ನೇತೃತ್ವದಾಗೆ ನಾವು ಅದು ಹಕ್ಕುಪತ್ರವನ್ನು ವಿತರಣೆ ಎಲ್ಲ ಮಾಡಿದ್ದೀವಿ. ಇವತ್ತು ಏನು ಇವಾಗ ಅವರು ಸುಮ್ಮನೆ ಮಾತುಗಳಿಗೆ ಹೇಳಿ ಮಳಾಗೋದು ಬೇಕಾಗಿಲ್ಲ. ನಿಮ್ಮ ಕಣ್ಣಿಂದ ನೀವು ನೋಡಿಬಿಟ್ಟು ಜನರು ನಮಗೆ ಈ ಸಲ ನಮಗೆ ಗೆಲ್ಸ್ತಾರಂತ ಒಂದು ವಿಶ್ವಾಸವೂ ಇದೆ, ನಂಬಿಕೆನೂ ಇದೆ. 100% ನಾವು ಗೆಲ್ತೀವಿ, ಪುನಃ ನಾವು ಆಯ್ಕೆ ಆಗಿ ಬರ್ತೀವಿ. ನಿಮ್ಮೆಲ್ಲ ನಮ್ಮ ಜನರದೆಲ್ಲ ಒಂದು ಸಹಕಾರ ಇದೆ, ಜನರದೆಲ್ಲ ನಮಗೆ ಬೆಂಬಲ ಇದೆ ಅಂತ ಹೇಳಿ. ಎಲೆಕ್ಷನಲ್ಲಿ ಮರಗೊಂಡಳ್ಳಿ ಮತ್ತು ಶಿಕಾರಿಪಾಳ್ಯದಲ್ಲಿ ನಾವು 22 ಜನ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. 22 ಜನದಲ್ಲಿ 22 ಜನ ನಾವು ಗೆಲ್ತೀವಿ ಅಂತ ವಿಶ್ವಾಸ ನಮಗಿದೆ. ಮತ್ತು ಈ ಸಾರಿಗೆ ನಾವು ಚೇರ್ಮನ್ ಆಗಿ ನಾವೇ ಫಾರ್ಮೇಷನ್ ಮಾಡ್ತೀವಿ, ಪಂಚಾಯತಿನ ನಾವೇ ಮುನ್ನಡೆಸ್ತೀವಿ ಅನ್ನೋ ವಿಶ್ವಾಸ. ಯಾಕೆ ಅಂತಂದರೆ ಕಳೆದ ಬಾರಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ಜನಪಯುಕ್ತವಾಗಿದ್ದಂಥ ಕೆಲಸಗಳಾಗಿರ್ತಕ್ಕಂಥದ್ರಿಂದ ಈ ಸಾರಿನೂ ಜನ ನಮಗೆ ಮತ ನೀಡ್ತಾರೆ. ನಾವೇ ನಮ್ಮಲ್ಲೇ ಕಾಂಗ್ರೆಸ್ ಬೆಂಬಲಿಗರಲ್ಲೇ ಯಾರಾದರೂ ಚೇರ್ಮನ್ ಆಗ್ತೀವಿ ಅನ್ನೋ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಸಾಕಷ್ಟು ಪೈಪೋಟಿ ಇದೆ. ಎಲ್ಲ ನನ್ನ ನೆಚ್ಚಿನ ಮತದಾರ ಬಾಂಧವರಲ್ಲಿ ವಿನಂತಿ, ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ನೀವು ಮತವನ್ನು ಕೊಟ್ಟು ಜಯಶೀಲರಂಗ ಮಾಡಿ ಮತ್ತೆ ನಿಮ್ಮ 5 ವರ್ಷಗಳ ನಿಮ್ಮ ಸೇವೆಯನ್ನು ನಾವು ಮಾಡಲು ಸದಾ ಸಿದ್ಧವಾಗಿರ್ತೇವೆ. ಮತ್ತೆ ಅವಕಾಶ ಮಾಡಿಕೊಟ್ರೆ ಮತ್ತೆ ಇನ್ನು ಅಭಿವೃದ್ಧಿಗೆ ಮತ್ತೆ ಇದಕ್ಕಿಂತ ಪ್ರಗತಿಯಾಗಿ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ. ವತಿಯಿಂದ 22 ಜನ ನಾಮಿನೇಷನ್ ಮಾಡಿದ್ದೀವಿ. ಹೋದ ಸಲನೂ 22 ಜನ ಮಾಡಿದ್ದೀವಿ. ಅದರಲ್ಲಿ 20 ಜನ ಗೆದ್ದಿದ್ವಿ. ಮತ್ತೆ ಈ ಸಲನೂ ದೇವರ ದಯೆಯಿಂದ, ಜನಗಳ ದಯೆಯಿಂದ 22 ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ.